IAS ಅಧಿಕಾರಿ ಸಿಎಂಗೆ ಅವಮಾನ ಮಾಡಿದ್ರಾ ಎನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಸಿಎಂ ಭೇಟಿ ಮಾಡುವಂತೆ ಸಿಎಂ ಕಚೇರಿಯಿಂದ ಸಂದೇಶ ಬರುತ್ತೆ, ಆದರೆ ಸಂದೇಶವನ್ನ ನೆಗ್ಲೆಕ್ಟ್ ಮಾಡಿದ್ರಾ ಪಂಕಜ್ ಕುಮಾರ್ ಪಾಂಡೆ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಪ್ರಸ್ತುತ KPTCLನ MD ಆಗಿರ್ತಾರೆ. ಹಿರಿಯ IAS ಅಧಿಕಾರಿ ಸಿಎಂಗೆ ಅವಮಾನ ಮಾಡಿದ್ರಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಸಿಎಂ ಅವ್ರನ್ನ ಭೇಟಿ ಮಾಡಬೇಕು ಅಂತ ಸಿಎಂ ಕಚೇರಿಯಿಂದ ಒಂದು ಪತ್ರ ಬರುತ್ತೆ, ಒಂದು ಸಂದೇಶ ಬರುತ್ತೆ. ಆದರೆ ಈ ಒಂದು ಸಂದೇಶವನ್ನ ನೆಗ್ಲೆಕ್ಟ್ ಮಾಡಿದ್ರಾ ಪಂಕಜ್ ಕುಮಾರ್ ಪಾಂಡೆ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಅವರು ಪ್ರಸ್ತುತ KPTCLನ MD ಆಗಿರ್ತಾರೆ. ಪಂಕಜ್ ಕೆ ಪಾಂಡೆ ಮೇಲೆ ಹಲವು ಭ್ರಷ್ಟಾಚಾರದ ಆರೋಪಗಳು ಕೂಡ ಇರುವಂಥದ್ದು. ಕೊರೋನಾ ಟೈಮ್ನಲ್ಲಿ ಹಲವು ಅಕ್ರಮಗಳು ಕೇಳಿ ಬಂದಿತ್ತು. ಇದೀಗ ಸಿಎಂ ಅವ್ರನ್ನ ಭೇಟಿ ಮಾಡಬೇಕು ಅಂತ ಸಿಎಂ ಆಫೀಸಿಂದ ಅಥವಾ ಸಿಎಂ ಕಚೇರಿಯಿಂದ ಒಂದು ಸಂದೇಶ ಬರುತ್ತೆ. ಆದರೆ ಈ ಒಂದು ಮೆಸೇಜ್ ಅನ್ನ, ಈ ಒಂದು ಲೆಟರ್ ಅನ್ನ ಇವರು ಪಂಕಜ್ ಕುಮಾರ್ ಪಾಂಡೆ ಅವರು ನೆಗ್ಲೆಕ್ಟ್ ಮಾಡಿದ್ರಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಪಂಕಜ್ ಕೆ ಪಾಂಡೆ ಅವರ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಇರುವಂಥದ್ದು. ಹಾಗೆ ಕೋವಿಡ್ ಟೈಮ್ನಲ್ಲೂ ಹಲವು ಅಕ್ರಮಗಳು ಕೇಳಿ ಬಂದಿತ್ತು. ಆದರೆ ಇದೀಗ ಸಿಎಂ ಕಚೇರಿಯಿಂದ ಬಂದಿರುವಂತಹ ಒಂದು ಲೆಟರ್ ಅನ್ನ ಇವರು ನೆಗ್ಲೆಕ್ಟ್ ಮಾಡಿದ್ರಾ, ನಿರ್ಲಕ್ಷಿಸಿದ್ರಾ ಎನ್ನುವಂತಹ ಪ್ರಶ್ನೆಗಳು. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಸಮಿತಿಯ ವರದಿಯಲ್ಲಿ ಒಂದಿಷ್ಟು ಆರೋಪಗಳನ್ನು ಮಾಡಲಾಗಿತ್ತು. KPTCLನಲ್ಲೂ ಪಂಕಜ್ ಕೆ ಪಾಂಡೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಇನ್ನು ಸಿಎಂ ಭೇಟಿಯಾಗದ ಪಾಂಡೆಗೆ ವಿವರಣೆಯನ್ನ ಕೇಳಿದ್ದಾರೆ CS ಶಾಲಿನಿ ಅವರು. ಕರ್ತವ್ಯ ಲೋಪಕ್ಕೆ ಲಿಖಿತ ವಿವರಣೆ ನೀಡುವಂತೆ CS ಸೂಚನೆಯನ್ನ ನೀಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೋಟಿಸ್ ಅನ್ನ ಕೂಡ ರವಾನೆ ಮಾಡಿದ್ದಾರೆ. ಆದರೆ ಯಾವುದನ್ನೂ ಕೂಡ ಇವರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಒಂದು ರೀತಿ ಆ ಸಂದೇಶವನ್ನೇ, ಸಿಎಂ ಕಚೇರಿಯಿಂದ ಬಂದಂತಹ ಸಂದೇಶವನ್ನ ನೆಗ್ಲೆಕ್ಟ್ ಮಾಡಿದ್ರಾ ಪಂಕಜ್ ಕುಮಾರ್ ಪಾಂಡೆ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿವೆ. ಎಸ್ಪೆಷಲಿ ಕೊರೋನಾ ಟೈಮ್ನಲ್ಲಿ ಇವರ ಮೇಲೆ ಹಲವು ಅಕ್ರಮಗಳು ಕೇಳಿ ಬಂದಿತ್ತು. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಸಮಿತಿಯ ವರದಿಯಲ್ಲಿ ಆರೋಪವನ್ನ ಮಾಡಲಾಗಿದೆ. ಇನ್ನು KPTCLನಲ್ಲೂ ಕೂಡ ಪಂಕಜ್ ಕೆ ಪಾಂಡೆ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿವೆ. ಅಂದರೆ ಇವರು ಪ್ರಸ್ತುತವಾಗಿ KPTCLನ MD ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಅಲ್ಲೂ ಕೂಡ ಸಾಕಷ್ಟು ಆರೋಪಗಳಿವೆ. ಹೀಗಾಗಿ ಸಿಎಂ ಭೇಟಿಯಾಗದ ಪಾಂಡೆಗೆ ಯಾಕೆ ನೀವು ಭೇಟಿಯಾಗಿಲ್ಲ ಅಂತ ಒಂದು ಎಕ್ಸ್ಪ್ಲನೇಷನ್ನ ಕೇಳಿದ್ದಾರೆ CS ಶಾಲಿನಿ ಅವರು. ಕರ್ತವ್ಯ ಲೋಪಕ್ಕೆ ಲಿಖಿತ ವಿವರಣೆ ನೀಡುವಂತೆ CS ಸೂಚನೆಯನ್ನು ಕೂಡ ನೀಡಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೋಟಿಸ್ ಅನ್ನ ನೀಡಿ, ನೋಟಿಸ್ ಕೂಡ ಅವರಿಗೆ ರವಾನೆ ಕೂಡ ಆಗಿದೆ. ಮುಂದೆ ಯಾವ ರೀತಿ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅಂತ ಕಾದು ನೋಡಬೇಕಿದೆ. ಈ ಹಿಂದೆ ಸಿಎಂ ಕಚೇರಿಯಿಂದ ಬಂದಂತಹ ಸಂದೇಶವನ್ನ ನೆಗ್ಲೆಕ್ಟ್ ಮಾಡಿದ್ರು, ಹೀಗಾಗಿ ಒಂದು ನೋಟಿಸ್ ಅನ್ನ ನೀಡಲಾಗಿದೆ. ಈ ನೋಟಿಸ್ಗಾದ್ರೂ ಇವರು ರಿಯಾಕ್ಟ್ ಮಾಡ್ತಾರಾ ಏನು ಎತ್ತ ಎಲ್ಲವನ್ನ ಕೂಡ ಕಾದು ನೋಡಬೇಕು. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಸಮಿತಿಯ ವರದಿಯಲ್ಲಿ ಒಂದಿಷ್ಟು ಆರೋಪಗಳಿತ್ತು. ಅಂದರೆ ಕೊರೋನಾ ಟೈಮಲ್ಲಿ ಕೆಲವೊಂದಿಷ್ಟು ಅಕ್ರಮ ಮಾಡಿದ್ದಾರೆ. ಜೊತೆಗೆ KPTCLನಲ್ಲೂ ಕೂಡ ಪಂಕಜ್ ಕೆ ಪಾಂಡೆ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿವೆ. ಹೀಗಾಗಿ ಸಿಎಂ ಅವರನ್ನ ಮೀಟ್ ಮಾಡಬೇಕು ಅಂತ ಒಂದು ಲೆಟರ್ ಬರೀತಾರೆ. ಆದರೆ ಈ ಒಂದು ಲೆಟರನ್ನು ಇವರು ನೆಗ್ಲೆಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಇನ್ನು ಸಿಎಂ ಕಚೇರಿಯ ಪತ್ರಕ್ಕೆ ಕಿಮ್ಮತ್ತಿಲ್ವಾ ಹಾಗಾದ್ರೆ ಅಂತ, ಅಂದ್ರೆ ಈ IAS ಅಧಿಕಾರಿ ಮೇಲೆ ಏನೆಲ್ಲ ಆರೋಪಗಳಿದೆ? ಸಿಂಚನ ಪಂಕಜ್ ಕುಮಾರ್ ಪಾಂಡೆ ಅವರು ಇನ್ನು DPR ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ರಿಫಾರ್ಮ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ. ಇವರು ಸರಿಯಾಗಿ ಕಳೆದ ಹಲವಾರು ದಿನಗಳಿಂದ ಮುಖ್ಯಮಂತ್ರಿಗಳು ಬರುವಂತ ಮುಖ್ಯಮಂತ್ರಿಗಳ ಒಂದು ಸಭೆಗಳಿಗೆ ಅವರು ಗೈರುಹಾಜರಾಗಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈಗ ಮುಖ್ಯ ಕಾರ್ಯದರ್ಶಿ ಅಂತ ಶಾಲಿನಿ ರಜನೀಶ್ ಅವರು ಆ ಮುಖ್ಯಮಂತ್ರಿಗಳಿಗೆ ಈ ಒಂದು ಗಮನವನ್ನ ತಂದಿದ್ದಾರೆ. ಈ ಒಂದು ವಿಷಯನ ಆ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಏನು ಲಿಖಿತವಾಗಿ ಆ ಒಂದು ಸಂದೇಶ ಕುರಿತ ನೋಟಿಸ್ ಅನ್ನು ಕೊಡಿ ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಹಲವಾರು ದಿನಗಳಿಂದ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಬಜೆಟ್ ಏನು ಪ್ರಿಪರೇಷನ್ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳು ತಮ್ಮ ಇಲಾಖೆಗಳ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ಬೇಕಾಗತ್ತೆ. ಇವರು ಸಹ ಈ ಒಂದು ತಮ್ಮ ಇಲಾಖೆಯ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕಾಗುತ್ತೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಸಹ ವರದಿಯನ್ನ ಕೊಡ್ಬೇಕಾಗತ್ತೆ. ಅದೇ ಇದುವರೆಗೂ CS ಕಚೇರಿಗಿರ್ಲಿ ಅಥವಾ ಮುಖ್ಯಮಂತ್ರಿಗಳ ಕಚೇರಿಗಳಿಗಿರ್ಲಿ ಅಥವಾ ಮುಖ್ಯಮಂತ್ರಿಗಳ ಸಭೆಗಳಿಗೆ ಅವರು ಬಹುತೇಕ ಸಭೆಗೆ ಹಾಜರಾಗಿಲ್ಲ ಮತ್ತು ಮಾಹಿತಿಯನ್ನು ಸಹ ಸರಬರಾಜು ಮಾಡಿಲ್ಲ. ಹೀಗಾಗಿ ಅಧಿಕಾರಿಗಳ ವರ್ತನೆಯನ್ನು ಬೆಸತ್ತಿರುವಂತಹ ಮುಖ್ಯ ಕಾರ್ಯದರ್ಶಿ ಅವರು ಅಧಿಕಾರಿಗಳಿಗೆಲ್ಲ ಮಾಹಿತಿಯನ್ನು ಸರಿಯಾಗಿ ಸಮರ್ಪಕ ಕೊಡ್ತಾ ಇಲ್ಲ. ಹಾಗಾಗಿ ಆ ಒಂದು ಇಲಾಖೆಯ ಮಾಹಿತಿಗಳು ನಮ್ಗೆ ಕೊರತೆ ಆಗ್ತಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ಹಿರಿಯ IAS ಅಧಿಕಾರಿಗಾದ್ರೂ ಸಹ ಅವ್ರಿಗೆ ನೋಟಿಸ್ ಅನ್ನ ಕೊಡಿ ಮತ್ತು ಅವರಿಂದ ಲಿಖಿತ ವಿವರಣೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ.
ಹಿಂದೆ ವಿಶೇಷ ಅಂದ್ರೆ ಹಿಂದೆ ಕಚೇರಿಗೆ ಬಂದು ನೀವು ಮಾಹಿತಿಯನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅವರ ಕರ್ತವ್ಯ ಲೋಪದ ಬಗ್ಗೆ ಮಾಹಿತಿ ಆದ್ರೂ ಸಹ ಇದುವರೆಗೂ ಇನ್ನೂ ಸಹ ಶಾಲೆಯ ಅವ್ರು ಕೊಟ್ಟಂತ ಒಂದು ಸೂಚನೆಯನ್ನ ಅಥವಾ ಅವ್ರು ಕೊಟ್ಟಂತ ನೋಟಿಸ್ ಅನ್ನ ಅವ್ರು ರಿಸೀವ್ ಮಾಡ್ಕೊಂಡು ಇನ್ನೂ ಸಹ ಅಧಿಕೃತವಾಗಿ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅಂತ ಅನ್ನೋದು ಈಗ ಅವ್ರ ಕಚೇರಿ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಆ ಒಂದು ಅಧಿಕಾರಿ ಕರ್ತವ್ಯ ಲೋಪದ ಬಗ್ಗೆ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತ ಒಂದು ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ಕೊಡುವಂತ ಸಾಧ್ಯತೆ. ಎರಡನೇ ವಿಷಯ ಅಂತಂದ್ರೆ ಈ ಒಂದು IAS ಅಧಿಕಾರಿ ಆಗಿರೋ ಕಾರಣಕ್ಕೋಸ್ಕರ ಕೇಂದ್ರದ ಲೋಕಸೇವಾ ಆಯೋಗಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಯಲ್ಲಿ ಒಂದ್ ವೇಳೆ ಇಂದು ಸಂಜೆ ಒಳಗಾಗಿ ಒಂದು ವರದಿಯನ್ನು ಕೊಡದಿದ್ದಲ್ಲಿ ನಾಳೆ ಅಥವಾ ನಾಳಿದ್ದು ಒಂದೆರಡು ದಿನಗಳಲ್ಲಿ ಅವರು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ವರದಿಯನ್ನ ಕೊಡುವ ಮೂಲಕ ಆ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಡಬಹುದು ಅಥವಾ ತಮ್ಮ ಆ ಒಂದು ಇಲಾಖೆ DPR ಇಲಾಖೆಯಿಂದ ಅವ್ರನ್ನ ತೆರವು ಮಾಡಬಹುದು, ಇಲ್ಲ ಅವ್ರನ್ನ ಸಸ್ಪೆನ್ಷನ್ ಇಡುವಂತದ್ದು ಅವಕಾಶ ಇದೆ, ಅಥವಾ ಅವ್ರಿಗೆ ಯಾವುದೇ ಹುದ್ದೆಯನ್ನು ಕೊಡದೆ ಅವ್ರನ್ನ ತತ್ಕ್ಷಣದಿಂದ ಬೇಕಾದ್ರೆ ಅಮಾನತು ಮಾಡುವಂತದ್ದು ಅಥವಾ ಅವ್ರನ್ನ ಬೇರೆ ಇಲಾಖೆಗೆ ಅವ್ರನ್ನ ವರ್ಗ ಮಾಡ್ಲಿಕ್ಕೂ ಸಹ ಅವಕಾಶವಿದೆ. ಹೀಗಾಗಿ CS ಅವ್ರು ಕೊಡುವಂತ ವರದಿ ಮೇಲೆ ಪಂಕಜ್ ಕುಮಾರ್ ಪಾಂಡೆ ಅವರ ಭವಿಷ್ಯ ನಿರ್ಧಾರವಾಗುವಂತ ಸಾಧ್ಯತೆ ಇದೆ ಸಿಂಚನ. ಓಕೆ ರಾಚಪ್ಪ, ಇನ್ನು CMಗೆ ಆಲ್ರೆಡಿ ಬೇರೆ ಇಲಾಖೆಗಳ ಮೇಲೆ ಹಿಡಿತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಆದ್ರೆ ಈಗ ಪಂಕಜ್ ಕುಮಾರ್ ಪಾಂಡೆ ಕೇಸ್ ಇನ್ನಷ್ಟು ಪುಷ್ಟಿ ನೀಡ್ತಾ ಇದೆಯಾ, ಇದಕ್ಕೆ ಹೇಗೆ ಅಂತ? ಸಿಂಚನ ಇದೆ, ನಾವು ಸುಲಭವಾಗಿ ಇಂತಹ ವಿಷಯಗಳನ್ನ ನಾವು ಈ ಒಂದು ಈ ರೀತಿ ನಾವು ವಿವರಣೆ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಲಾಖೆಗಳೇ ನಾವು ಇಡೀ ಒಂದು ಸರ್ಕಾರದ ಪ್ರಮುಖ ಇಲಾಖೆ ಅಂದ್ರೆ ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ. ಹಾಗಾಗಿ ಒಬ್ಬ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆ ಮಾಡ್ಲಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ 38 ಇಲಾಖೆ IAS ಅಧಿಕಾರಿಗಳು ಅಥವಾ 38 ಇಲಾಖೆಗಳು ಕರ್ತವ್ಯ ನಿರ್ವಹಣೆ ಮಾಡಿಲ್ಲ, ಮುಖ್ಯಮಂತ್ರಿಗಳಿಗೆ ಅದನ್ನ ಹಿಡಿತಾ ಇಲ್ಲ ಹೇಳಲಿಕ್ಕೆ ಅಷ್ಟು ಸುಲಭದ ವಿಚಾರಗಳಲ್ಲ. ಯಾಕಂದ್ರೆ ಇದು ತುಂಬಾ ಗಂಭೀರವಾದ ವಿಚಾರ. ಆದ್ರೆ ಒಬ್ಬ ಅಧಿಕಾರಿಗಳು ಯಾವ ಕಾರಣಕ್ಕೆ ಅವರು ಇದುವರೆಗೆ ಸರಿಯಾಗಿ ಮಾಹಿತಿನ ಇಲ್ಲ, ಕರ್ತವ್ಯ ಲೋಪ ಎಸಗಿದ್ದಾರಾ ಅಥವಾ ಉದ್ದೇಶಪೂರ್ವಕ ಮಾಡಿದ್ದಾರಾ ಅಥವಾ ಅವ್ರಿಗೆ ಬೇರೆ ಯಾವುದೋ ಕಾರಣ ಒತ್ತಡಗಳಿದೆಯಾ ಅಂತ ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ಬೇಕಾಗತ್ತೆ. ಮತ್ತು ಅದನ್ನ ಅವರು ಮುಖ್ಯ ಕಾರ್ಯದರ್ಶಿ ಜೊತೆ ಇರ್ಬೋದು ಅಥವಾ CM ಜೊತೆಲಿ ಹಂಚ್ಕೊಳ್ಳಿಕ್ಕೆ ಅವ್ರ ಎಲ್ಲಕ್ಕೂ ಅವಕಾಶವಿದೆ ಮತ್ತು ಕಾನೂನು ಪ್ರಕಾರ ಮಾಡ್ಬೇಕಾಗತ್ತೆ. ಈಗ ನೋಟಿಸ್ ಅನ್ನ ಕೊಟ್ಟಿದೆ, ಅಧಿಕಾರಿಗಳು ಸ್ಪಷ್ಟನೆ ಕೊಡದಿದ್ದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ CMಗೆ ಅವಕಾಶ ಇದೆ. ಇದು ಆದದ್ದು ಕೇವಲ 2-3 ದಿನಗಳ ಹಿಂದೆ ಮೊನ್ನೆ ಮುಖ್ಯಮಂತ್ರಿಗಳು ಬಜೆಟ್ ಮೀಟಿಂಗ್ ತೆಗೆದು ಆ ಸಂದರ್ಭದಲ್ಲಿ ಬಂದಿಲ್ಲ ಮತ್ತು ಈ ಹಿಂದೆ 2-3 ಬಾರಿ ಅವರು ಮಾಹಿತಿನ ಕೇಳಿದಂತ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಸಹ ಪ್ರೊವೈಡ್ ಮಾಡಿಲ್ಲ ಅಂತ, ಅಥವಾ ಅವ್ರಿಗೆ ಅಧಿಕಾರ ಇದೆ, ಅವ್ರು ತಮ್ಮ ಇತರ ಅಧೀನ ಬರುವಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವ್ರಿಗೆ ಅಗತ್ಯ ಇರುವಂತ ಮಾಹಿತಿನ ಪೂರೈಕೆ ಮಾಡಿ ಅಂತ ಸೂಚನೆ ಕೊಡಬಹುದು. ಒಂದು. ಎರಡನೇದಾಗಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರೋ ಕಾರಣ ಪ್ರತಿಯೊಂದು ಸಭೆಗಳಿಗೂ ಅವರೇಜ್ ಅಟೆಂಡ್ ಮಾಡುವಂತದ್ದು ಅದು ಜವಾಬ್ದಾರಿ. ಹೀಗಾಗಿ ಎಲ್ಲಿ ಲೋಪ ಆಗಿದೆ ಮತ್ತು ಯಾವ ಕಾರಣಕ್ಕಾಗಿದೆ ಅಂತ ಅನ್ನೋದನ್ನ ಶಾಲಿನಿ ರಜನೀಶ್ ಅವರು ವರದಿಯನ್ನ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ. ಅದ್ರೊಳಗಾಗಿ ಇವರು ಮುಖ್ಯಮಂತ್ರಿಗೆ ಅಥವಾ ಶಾಲಿನಿ ರಜನೀಶ್ಗೆ ಸ್ಪಷ್ಟನೆ ಕೊಡ್ಬೇಕಾಗುತ್ತೆ. ಆದ ನಂತರ ಮುಂದಿನ ಕ್ರಮ ಕೊಡುವಕ್ಕೆ ಎಲ್ಲದಕ್ಕೂ ಸಹ CM ಅವ್ರಿಗೆ ಅಧಿಕಾರ ಇದೆ. ಕೇವಲ ಪ್ರಧಾನ ಕಾರ್ಯದರ್ಶಿ ಒಬ್ರು ಕೆಲಸ ಮಾಡಿಲ್ಲ ಅಂತಂದ್ರೆ ಇಡೀ ಸಿಸ್ಟಮ್ ಕೆಲಸ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಉಳಿದಂತ ಹಲವಾರು ಅಧಿಕಾರಿಗಳು ಅಂಡರ್ ಸೆಕ್ರೆಟರಿ ಇರ್ಬೋದು, ಸೆಕ್ರೆಟರಿಗಳಿರ್ಬೋದು, ಇನ್ನೂ ಸಹ 8ರಿಂದ 10 ಜನ ಹಿರಿಯ IAS ಅಧಿಕಾರಿಗಳು ಇವರ ಅಧೀನವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಒಬ್ಬರು ಕೆಲಸ ಮಾಡದಿದ್ದಲ್ಲಿ ಇಡೀ ಸಿಸ್ಟಮ್ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದು ಇನ್ನಷ್ಟು ಇದರ ವ್ಯಾಪಕತೆ ಮತ್ತು ಇದನ್ನ ಅಧಿಕಾರಿಗಳು ಎಲ್ಲೆಲ್ಲಿ ಯಾವ ಸಂದರ್ಭದಲ್ಲಿ ಲೋಪ ಆಗಿದೆ, ಆ ಲೋಪದಿಂದ ಆಗಿರುವಂತ ಸಮಸ್ಯೆ ಏನು ಅಂತ ಅದನ್ನ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಡುವಂತ ಸಾಧ್ಯತೆ. ಅದಾದ ನಂತರ ಇದ್ರ ಮೇಲೆ ಏನ್ ಕ್ರಮ ಆಗ್ಬೇಕು ಮತ್ತು ಯಾವೆಲ್ಲ ಸಮಸ್ಯೆಗಳಿಗೆ ಅವರು ಕಾರಣವಾಗಿದ್ದಾರೆ ಅಂತ ಅನ್ನೋದು ಸಹ ಮುಖ್ಯ ಕಾರ್ಯದರ್ಶಿಗಳಿಂದ ವರದಿಯಿಂದ ತಿಳಿಯುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.